Hello everyone, welcome back to my YouTube channel and also to this beautiful place called Talaguppa. ನನ್ನ ಲಾಸ್ಟ್ ಶೋ ಬಜರಿ ಬ್ಯಾಚುಲರ್ಸ್ ಅಲ್ಲಿ ಈ ಲೊಕೇಶನ್ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ರು. ಎಲ್ಲ ನಮ್ಮ ಅಜ್ಜಿ ಅಜ್ಜಂದೇನೆ, ಮಧ್ಯದಲ್ಲಿ ಮನೆ ಇದೆ. ಇವರು ನಮ್ಮ ಅಜ್ಜ ಚಪ್ಪೆ ಕಡುಬು ಅಂತ ಹೇಳ್ತಾರೆ. ಹೆಸರೇ ಕೇಳಲಿಲ್ಲ, ಹೊಟ್ಟೆ ತುಂಬಾ ತಿಂದೆ. ಮುಂಗಾರು ಮಳೆ ಸ್ವಲ್ಪ ಫೀಲ್ ಮಾಡಿದ್ವಿ. ಲವ್ ಮ್ಯಾರೇಜ್ ನೋಡಿದ್ರೆ ಲವ್ ಮಾಡಂಗೆ ಇದ್ನಾ ಇರೋ ಒಂದಷ್ಟು ಕ್ಷಣಕ್ಕೆ ಹಬ್ಬದ ತರ ಟ್ರೀಟ್ ಮಾಡ್ತಾರಲ್ಲ, ಅದೇ ಬೆಸ್ಟ್. ನಾನು ಗೌರಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ನಾನು ಇಲ್ಲಿಗೆ ಬಂದರೆ ಬ್ಯಾಂಗ್ಳೂರ್, ನನ್ನ ಫೋನ್ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಇರೋ ಅಟೆನ್ಷನ್, ಲಕ್ಸುರಿಯಸ್ ಲೈಫ್ ಸ್ಟೈಲ್ ಎಲ್ಲನೂ ಮರೆತು ಒಂದು ಸಿಂಪಲ್ ಹುಡುಗಿಯಾಗಿ ಆರಾಮಾಗಿರ್ತೀನಿ. ಬಿಕಾಸ್ ಇಲ್ಲೇ ನ್ಯಾಚುರಲ್ ಆಗಿ ಬೆಳೆದಿರೋ ಅಂಥ ಫುಡ್, ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೆಶ್ ಗಾಳಿ, ಯಾವುದೇ ಪೊಲ್ಯೂಷನ್ ಇಲ್ಲದೇ ರಿಫ್ರೆಶಿಂಗ್ ಆಗಿರುತ್ತೆ. ಈ ಎನ್ವಿರಾನ್ಮೆಂಟಲ್ಲಿ ಇರೋದೇ ಒಂದು ಭಾಗ್ಯ ಅಂತ ಅನಿಸುತ್ತೆ. ಇದಕ್ಕೋಸ್ಕರ ನಾವು ಸಿಟೀಲಿ ಎಷ್ಟೋ ದೂರ ರೆಸಾರ್ಟ್ಗಳನ್ನ ಹುಡ್ಕೊಂಡು ಹೋಗ್ತೀವಿ. ಸೊ ನನಗೆ ಇಲ್ಲಿ ಬಂದರೆ ಅದಿಲ್ಲ ಇದಿಲ್ಲ ಅನ್ನೋದಕ್ಕಿಂತ ತುಂಬ ಹೆಚ್ಚಿನದು ಏನೋ ಒಂದು ಖುಷಿ, ಏನೋ ಒಂದು ಕಾಮ್ನೆಸ್ ಸಿಗುತ್ತೆ. ಅದಕ್ಕೋಸ್ಕರ ನಾನು ಎಷ್ಟೇ ಬ್ಯುಸಿ ಇದ್ರೂ, ನಾನು ಎಷ್ಟೇ ಸ್ಟ್ರೆಸ್ ಆದ್ರೂ ಅವಾಗವಾಗ ಇಲ್ಲಿಗೆ ಬಂದು ಹೋದರೆ ನನಗೆ ಆ ಒಂದು ಸಿಂಪಲ್ ಲೈಫ್ ಸ್ಟೈಲನ್ನು ನಾನು ಬೆಳೆದು ಬಂದಿರೋ ಅಂತಹ ರೀತಿ ನನಗೆ ಯಾವಾಗಲೂ ನೆನಪಿರುತ್ತೆ. ಆ್ಯಂಡ್ ಜೋಗ್ ಫಾಲ್ಸ್ ನಮ್ಮ ಅಜ್ಜಿ ಮನೆಯಿಂದ ಜಸ್ಟ್ 7 ಕಿಲೋಮೀಟರ್ಸ್ ಅಷ್ಟೇ. ಇವಾಗಂತೂ ಮಳೆ ಬರ್ತಾ ಇರೋದ್ರಿಂದ ಜೋಗ್ ಫಾಲ್ಸ್ ತುಂಬಿ ಉಕ್ಕಿ ಹರಿತಾ ಇದೆ. ಆ ಬ್ಯೂಟಿನ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ಸೊ ದಯವಿಟ್ಟು ನೀವು ಯಾರಾದರೂ ಜೋಗ್ ಫಾಲ್ಸ್ ನೋಡಬೇಕು ಅಂತ ಇದ್ದರೆ ದಿಸ್ ಇಸ್ ದಿ ರೈಟ್ ಟೈಮ್. ತುಂಬ ಚೆನ್ನಾಗಿ ಮಳೆ ಬಂದು ತುಂಬ ಚೆನ್ನಾಗಿದೆ ಲೊಕೇಶನ್. ಆ್ಯಂಡ್ ನಮ್ಮೂರಲ್ಲಿ ಗೌರಿ ಹಬ್ಬನ ಸ್ವಲ್ಪ ಡಿಫ್ರೆಂಟ್ ಆಗಿ ಆಚರಿಸ್ತಾರೆ. ಅದು ಯಾವ ಥರ ಅಂತ ಹೇಳಿ ನಾನಿವತ್ತು ನಿಮಗೆ ತೋರಿಸ್ತೀನಿ. ಇಲ್ಲಿ ಗಣಪತಿನ ಎಲ್ಲರ ಮನೆಯಲ್ಲೂ ಕೂರಿಸಲ್ಲ, ಊರಿಗೆ ಒಂದೇ ಒಂದು ಗಣಪತಿ ಅಂತ ಇರುತ್ತೆ. ಬಟ್ ಪ್ರತಿ ಮನೆಯಲ್ಲೂ ಕೂಡ ಗೌರಿನ ಕೂರಿಸಿರ್ತಾರೆ. ತುಂಬ ವಿಭಿನ್ನವಾಗಿ ಅವರಿಗೆ ಯಾವ ಥರ ಕ್ರಿಯೇಟಿವ್ ಆಗಿ ಡೆಕೋರೇಟ್ ಮಾಡ್ಬೋದು ಆ ಥರ ಎಲ್ಲ ಮಾಡಿ ಎವ್ರಿ ಮನೇಲಿ ಡಿಫ್ರೆಂಟ್ ಆಗಿ ಡೆಕೋರೇಟ್ ಮಾಡಿ ಗೌರಿನ ಕೂರಿಸಿರ್ತಾರೆ. ಸ್ವಲ್ಪ ದಿನ ಆದಮೇಲೆ ಗಣಪತಿನ ಬಿಡೋ ಹಾಗೆ ನಾವು ಕೂಡ ಇಲ್ಲಿ ಗೌರಿನ ಹೆಣ್ಮಕ್ಳೆಲ್ಲ ಸೇರಿ ಹೊಳೆಯಲ್ಲಿ ಬಿಟ್ಟು ಬರ್ತಾರೆ. ಸೊ ಆ ಗೌರಿನ ಎಲ್ಲ ಹೆಣ್ಮಕ್ಳು ಒಟ್ಟಿಗೆ ತಗೊಂಡು ಹೋಗೋದಿರುತ್ತಲ್ಲ, ಅದು ನೋಡೋಕ್ಕೆ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಒಂದು ಡಿಫ್ರೆಂಟ್ ಆಗಿರೋ ಫೀಲಿಂಗ್. ಗಂಡ್ಮಕ್ಳೆಲ್ಲ ಗಣಪತಿನ ಬಿಡೋಕೆ ಹೋದರೆ ಹೆಣ್ಮಕ್ಳೆಲ್ಲ ಸಂಭ್ರಮದಿಂದ ಗೌರಿನ ಬಿಡೋದಕ್ಕೆ ಹೋಗ್ತಾರೆ. ಇದೀವಿ ಹಾಯ್ ಆರಾಮ. ಮಳೆ ತುಂಬ ಇರೋದ್ರಿಂದ ಏನು ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲರೂ ಛತ್ರಿ ಇಟ್ಕೊಂಡು ಪಾಪ ಕಷ್ಟಪಟ್ಟು ಈ ಮಳೆಯಲ್ಲೂ ಕೂಡ ಗೌರಿನ ಬಿಡೋದು. ಅಂತಹ ಡಿಫ್ರೆಂಟ್ ಕಲ್ಚರ್ ಆ್ಯಂಡ್ ಫುಡ್ ಇರುತ್ತೆ. ಅದೇ ರೀತಿಯಲ್ಲಿ ನಮ್ಮೂರಲ್ಲೂ ಕೂಡ ಅವ್ರದ್ದೇ ಆದಂಥ ಪದ್ಧತಿಗಳು, ರೀತಿಗಳು, ಕಲ್ಚರ್ಗಳನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನಮ್ಮಲ್ಲಿ ಗೌರಿನ ಬಿಟ್ಟು ಬಂದಿರೋ ದಿನ ನಾನ್ ವೆಜ್ ತಿನ್ನಬಾರ್ದು ಅಂತ ಏನಿಲ್ಲ. ಸಖತ್ತಾಗಿ ನಮ್ಮೂರಿನ ಸ್ಪೆಷಲ್ ಕಡುಬು ಆ್ಯಂಡ್ ಕೋಳಿ ಕಜ್ಜಾಯ ಅಂತ ಮಾಡ್ತಾರೆ. ಅದರ ಜೊತೆಯಲ್ಲಿ ನಮಗೆ ಬೇಕಾಗಿರೋ ಚಿಕನ್, ಮಟನ್ ಎಲ್ಲನೂ ಮಾಡಿಕೊಂಡು ತಿಂತೀವಿ. ಸೊ ಇದಾಗಿತ್ತು ನಮ್ಮ ಊರಿನ ಸೊಬಗು. ಸೊ ನನ್ನ ಚೈಲ್ಡ್ಹುಡ್ಡಲ್ಲಿ ನಾನು ಹೇಗೆ, ಎಲ್ಲಿ, ಯಾವ ರೀತಿ ಫುಡ್ಗಳನ್ನ ತಿನ್ಕೊಂಡು ಬೆಳೆದಿದ್ದೆ ಅಂತ ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ ಅನ್ನಿಸ್ತು. ಸೊ ನಾನಿವಾಗ ಒಂದು ಆ್ಯಕ್ಟ್ರೆಸ್ ಆಗಿದ್ರೂ, ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದ್ರೂ ಈ ಒಂದು ಲೈಫ್ ಸ್ಟೈಲ್ ನಾನು ಯಾವಾಗಲೂ ಫಾಲೋ ಮಾಡ್ತೀನಿ. ಆ್ಯಂಡ್ ಸಿಂಪಲ್ ಲೈಫ್ ಸ್ಟೈಲ್ನ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲೇ ಹೋದ್ರೂ ಅಡ್ಜಸ್ಟ್ ಆಗೋದಕ್ಕೆ ಈ ಎಲ್ಲ ನನ್ನ ಚೈಲ್ಡ್ಹುಡ್ ಎಕ್ಸ್ಪೀರಿಯನ್ಸಸ್ಗಳು ನನಗೆ ಯಾವಾಗಲೂ ಹೆಲ್ಪ್ ಆಗಿದೆ. ಸೊ ನಮ್ಮ ಊರು, ಕಲ್ಚರ್, ಫುಡ್ ಆ್ಯಂಡ್ ನಾನು ಬೆಳೆದು ಬಂದಿದ್ದಂತಹ ರೀತಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಮುಂದೆ ಇನ್ನೂ ಹೆಚ್ಚು ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ಬೇಗ ನನ್ನ ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.
ನನ್ನ ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ಸಿಂಪಲ್ ವ್ಲಾಗ್ಗಳನ್ನ ಇಂಟ್ರೆಸ್ಟಿಂದ ನೋಡ್ತಾ ಇರೋದಕ್ಕೆ. ಇನ್ನು ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿ ವ್ಲಾಗ್ಗಳನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್. ನಿಮ್ಮ ದಿನ ಕೂಡ ಸಖತ್ತಾಗಿರಲಿ, ಸೂಪರ್ ಆಗಿರಲಿ ಅಂತ ಹೇಳ್ತಾ ಈ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ.